ಶಾಲಾ ಮಟ್ಟದ ಖೋ ಟೂರ್ನಮೆಂಟ್ ಇವತ್ತು ನಡೀತಾ ಇತ್ತು. ಅಲ್ಲಿ ತೀರ್ಪು ತಪ್ಪು ಕೊಟ್ಟಿದ್ದಾರೋ ಸರಿಪಟ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಒಂದು ತಂಡ ತೀರ್ಪು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಅಂಪೈರ್ ಮೇಲೆ ಅಟ್ಯಾಕ್ ಮಾಡಿದೆ, ಅದು ಕೂಡ ಮಾರಕಾಸ್ತ್ರಗಳಿಂದ. ಶಾಲಾ ಮಟ್ಟದಲ್ಲಿ ನಡೆದಿರುವಂಥ ಕ್ರೀಡಾಕೂಟದಲ್ಲಿ ಇಂಥ ಘಟನೆ ನಡೆದಿದೆ. ಶಾಲೆಯಲ್ಲಿ ಮಕ್ಕಳ ಮುಂದೆ ಡ್ರ್ಯಾಗರ್ ಜಳಪಿಸಿದೆ. ಖೋ ಟೂರ್ನಮೆಂಟ್ ತೀರ್ಪು ವಿಚಾರಕ್ಕೆ ಗಲಾಟೆ ಆಗಿದೆ. ಕೊತ್ತನೂರು ಬಳಿಯ ಸರ್ಕಾರಿ ಶಾಲೆಯಲ್ಲಿ ಯುವಕರ ಪುಂಡಾಟ, ಇದು ರೌಡಿಸಮ್, ಇದು ತಪ್ಪು ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳಿ ಮಾರಕಾಸ್ತ್ರ ಹಿಡಿದು ಕಿರಿಕ್ ಮಾಡಿದ್ದಾರೆ. ಶಾಲಾ ಮಕ್ಕಳ ಮುಂದೆ ಇಂಥ ದಾಂಧಲೆ ನಡೆದಿದೆ. ಮಾರಕಾಸ್ತ್ರಗಳಿಂದ ತೀರ್ಪುಗಾರರ ವಿರುದ್ಧ ಮಾರಕಾಸ್ತ್ರ ಹಿಡಿದಿದ್ದಾರೆ ಕಿಡಿಗೇಡಿಗಳು. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನೋಡಿ, ಯಾವುದೇ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ತೀರ್ಪುಗಾರರ ತೀರ್ಪೇ ಅಂತಿಮ ಅಂತ ಹೇಳಿ ಮೊದಲೇ ಅವರಿಗೆ ಆ ಘೋಷಣೆಯನ್ನು ಮಾಡಿರಲಾಗುತ್ತೆ. ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿರ್ತಾರೆ. ಅಲ್ಲಿ ಸ್ಪೋರ್ಟಿವ್ ಆಗಿರಬೇಕು, ಕ್ರೀಡಾ ಸ್ಫೂರ್ತಿಯನ್ನು ಮೆರಿಬೇಕೆ ಹೊರತಾಗಿ ದ್ವೇಷವನ್ನಲ್ಲ ಅನ್ನೋದು ಮೊದಲೇ ಗೊತ್ತಿರುತ್ತೆ. ಆದರೆ ಇಂಥ ಕಿಡಿಗೇಡಿಗಳಿಂದ ಇಡೀ ಶಾಲೆಯ ವಾತಾವರಣ, ಇಡೀ ಶಾಲಾ ಮಕ್ಕಳಲ್ಲಿ ಒಂದು ಭಯ, ಆತಂಕ, ರೌಡಿಸಮ್, ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಜಡ್ಜಲ್ಲಿ ಅಂಪೈರ್ ಏನು ಕೊಟ್ಟಿರ್ತಾರೋ, ಅಂಪೈರ್ ಜಡ್ಜ್ಮೆಂಟೇ ಫೈನಲ್ ಅಂತ ಹೇಳಿ ಆಟಗಾರರಿಗೆ ಮೊದಲೇ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಇಲ್ಲಿಯೂ ಕೂಡ ಅಂಥದ್ದೇ ಸೂಚನೆ ಕೊಟ್ಟಿರ್ತಾರೆ. ಆದರೆ ಪುಂಡರು ಎಂಟ್ರಿ ಆಗಿದ್ದಾರೆ ಈ ರೀತಿ ಕೈಯಲ್ಲಿ ಡ್ರ್ಯಾಗರ್ ಹಿಡಿದುಕೊಂಡು. ಇವರು ಯಾವುದೇ ಶಾಲೆಯ ಮಕ್ಕಳಲ್ಲ, ಯಾವುದೇ ಶಾಲೆಯ ಸಂಬಂಧಪಟ್ಟ ವ್ಯಕ್ತಿಗಳಲ್ಲ, ಸಿಬ್ಬಂದಿ ಅಲ್ಲ. ಆದರೆ ಕಿಡಿಗೇಡಿಗಳು ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ತಮ್ಮ ಏರಿಯಾದಲ್ಲಿರುವಂಥ ಶಾಲೆಯ ಮಕ್ಕಳೇ ಗೆಲ್ಲಬೇಕು, ತಾವೇ ಗೆಲ್ಲಬೇಕು, ಇಲ್ಲವಾದರೆ ನಾವಿಂಥ ರೌಡಿಸಮ್ ತೋರಿಸ್ತೀವಿ ಅಂತ ಹೇಳಿ ಪುಂಡಾಟಿಕೆಯನ್ನು ಮೆರೀತಾರೆ. ಅಂಥದ್ದೇ ಘಟನೆ ಇದು. ಹೀಗಾಗಿ ಪೊಲೀಸರು ಈ ವಿಡಿಯೋ ನೋಡಿದ್ದಾರಲ್ಲ, ಪೊಲೀಸರು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಯಾರು ಇವರು, ಯಾವ ಶಾಲೆಯ ಪರವಾಗಿ ಬಂದಿದ್ರು, ಯಾರಿಗೆ ಆವಾಜ್ ಹಾಕಿದ್ರು, ಧಮಕಿ ಹಾಕಿದ್ರು, ಎಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆ ನಂತರದಲ್ಲಿ ಇವರು ಕಂಬಿ ಎಣಿಸೋದಂತೂ ಫಿಕ್ಸ್. ನೋಡ್ತಾ ಇದ್ದೀರಿ, ಇದು ಖೋ ಟೂರ್ನಮೆಂಟ್ನಲ್ಲಿ ರೌಡಿಗಳ ಒಂದು ಅಟ್ಟಹಾಸ. ಇದು ರೌಡಿಗಳು ಈ ರೀತಿ ಪದೇ ಇಂಥ ಶಾಲೆಗಳಿಗೆ ನುಗ್ಗಿದ್ರೆ ವಿದ್ಯಾರ್ಥಿಗಳ ಕಥೆ ಏನಾಗಬೇಕು? ಮುಂದಿನ ಬಾರಿ ಇದೇ ಕ್ರೀಡಾಕೂಟದಲ್ಲಿ ಮಕ್ಕಳು ಭಾಗವಹಿಸಬೇಕು ಅಂತ ಹೇಳಿದ್ರೆ ಅವರ ಪೋಷಕರು ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು? ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ರಾಜಾರೋಷವಾಗಿ ಮೈದಾನಕ್ಕೆ ನುಗ್ಗಿ ತೀರ್ಪುಗಾರರ ಮೇಲೆ ಹಲ್ಲೆ ಮಾಡ್ತಾರೆ, ಭಯವನ್ನು ಹುಟ್ಟಿಸ್ತಾರೆ. ಇಂಥ ವಾತಾವರಣದಲ್ಲಿ ಮಕ್ಕಳು ಹೇಗೆ ಕ್ರೀಡಾ ಸ್ಫೂರ್ತಿಯನ್ನು ಮೆರಲಿಕ್ಕೆ ಸಾಧ್ಯವಾಗುತ್ತೆ, ಭಾಗವಹಿಸುವಿಕೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗುತ್ತೆ? ಕ್ರೀಡೆಗಳಲ್ಲಿ ಭಾಗವಹಿಸೋದು ಮುಖ್ಯ, ಸೋಲು ಗೆಲುವು ಮುಖ್ಯ ಅಲ್ಲ. ಆದರೆ ಇಲ್ಲಿ ಯಾವುದೋ ಒಂದು ಜಡ್ಜ್ಮೆಂಟ್ ತಪ್ಪಾಗಿದೆ ಅನ್ನುವ ಕಾರಣಕ್ಕಾಗಿ ಹೀಗೆ ಅಂಪೈರ್ಗಳ ಮೇಲೆ ನಾನು ಲಾಂಗು ಮಚ್ಚಿಡ್ಕೊಂಡು ಹೋಗ್ಬಿಡ್ತೀನಿ, ಡ್ರ್ಯಾಗನ್ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅರ್ಥ ಇದೆಯಾ ಅದಕ್ಕೆ? ಸದ್ಯಕ್ಕಂತೂ ಈ ಪುಂಡರ ಸರ್ಚಿಂಗ್ನಲ್ಲಿ ಪೊಲೀಸರಂತೂ ಹಿಂದೆ ಬಿದ್ದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಆರೋಪಿಗಳು ಯಾರು, ಯಾವ ಶಾಲೆಗಾಗಿ ಇವರು ಇಷ್ಟೊಂದು ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಓಡಾಡ್ತಿದ್ದಾರೆ? ಇವರ ಗುರುತು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಏನಾದರೂ ಮುಂದುವರೆದಿದ್ದಾರಾ, ಸಕ್ಸಸ್ ಆಗಿದ್ದಾರಾ? ದಶರಥ್, ಏನು ಇದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಒಂದು ಖೋ ಪಂದ್ಯಾವಳಿಯನ್ನ ಅಳವಡಿಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ಸೋಲು ಗೆಲುವು ಇದ್ದಿದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ಒಂದು ತಪ್ಪು ನಿರ್ಣಯವನ್ನ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅಲ್ಲಿದ್ದಂತ ಕೆಲವು ಯುವಕರು ಡ್ರ್ಯಾಗರ್ಗಳು ಮತ್ತು ಮಚ್ಚುಗಳನ್ನ ಹಿಡ್ಕೊಂಡು ಬಂದು ಒಂದು ಗ್ರೌಂಡ್ ಒಳಗೆ ಎಂಟ್ರಿ ಆಗಿರುವಂತದ್ದು, ಮತ್ತು ಅದು ಸಾಕಷ್ಟು ಅಲ್ಲಿ ಪ್ಲೇಯರ್ಸ್ ಏನ್ ಬಂದಿದ್ರು ಎಲ್ಲರೂ ಕೂಡ ಆತಂಕವನ್ನ ಉಂಟಾಗಿರುವಂತದ್ದು. ಶಾಲಾ ಆವರಣದಲ್ಲಿ ಈ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ಇಟ್ಕೊಂಡು ಬಂದಿರುವಂತದ್ದು. ಅದ್ರ ಜೊತೆಗೆ ಕೆಲ ಪ್ಲೇಯರ್ಸ್ಗಳು ಕೂಡ ಅಲ್ಲಿ ಒಂದು ಡ್ರ್ಯಾಗರ್ಗಳನ್ನ ಹಿಡಿದಿರೋದು ನಾವು ದೃಶ್ಯಾವಳಿಗಳಲ್ಲಿ ಕಾಣಿಸ್ತದೆ, ನೋಡಬಹುದು. ಸೊ ಸದ್ಯ ಈ ಘಟನೆ ಬೆಳಕಿಗೆ ಬಂದ ಬೆನ್ನಲ್ಲೇ ಕೊತ್ತನೂರು ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನ ದಾಖಲು ಮಾಡಿಕೊಂಡು
ಓರ್ವ ಯುವಕನಿಗೆ ಹಲ್ಲೆಯನ್ನ ಮಾಡಿರುವಂತ ಡ್ರ್ಯಾಗರ್ ನಿಂದ ಆತನ ತಲೆಗೆ ಹಲ್ಲೆಯನ್ನ ಮಾಡಿ ಮತ್ತು ಮೊಬೈಲ್ಗಳೇನಿತ್ತು ಎಲ್ಲವನ್ನು ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿರುತ್ತದೆ. ಸದ್ಯ ಇಬ್ಬರು ಸಸ್ಪೆಕ್ಟ್ಸ್ ಏನಿದ್ರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡಿರುವಂತ ಆರೋಪಿಗಳೇನಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿರುವಂತದ್ದು. ಅಷ್ಟೇ ಅಲ್ಲದೆ ತಲೆಮರೆಸಿಕೊಂಡಿರುವಂತ ಆರೋಪಿಗಳೇನಿದ್ದಾರೆ ಅವ್ರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅವರ ಬಂಧನವನ್ನ ಮಾಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುವಂತದ್ದು, ಅಂದ್ರೆ ಅವರ ಹಿನ್ನೆಲೆ ಏನಿದೆ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಳ್ಳವರ ರೌಡಿ ಶೀಟರ್ಗಳ ಏನನ್ನೋದು ಆರೋಪಿಗಳ ಬಂಧನ ಬಳಿಕ ಅಷ್ಟೇ ಮತ್ತೆ ಗೊತ್ತಾಗಬೇಕು. ಆದ್ರೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಶಾಲೆ ಒಳಗೆ ಈ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಹೋಗಿರುವಂತದ್ದು ಸಾಕಷ್ಟು ಎಲ್ಲರಿಗೂ ಕೂಡ ಆತಂಕವನ್ನು ಹುಟ್ಟಾಕಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇರ